ಮಂಡ್ಯದಲ್ಲಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಬಾರಿ ಪೊಲೀಸರಲ್ಲ, ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೃತಪಟ್ಟವರು ಯಾರು, ಕುಟುಂಬ ಮಾಡ್ತಾ ಇರುವಂತಹ ಆರೋಪ ಎಂಥದ್ದು, ಎಲ್ಲಾ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿಯ ಸಾವಿನ ಪ್ರಕರಣ ಇದು. ಮಳವಳ್ಳಿಯ ನೆಲ್ಲೂರು ಗ್ರಾಮದ ಸಾನ್ವಿ 7 ವರ್ಷದ ಮುದ್ದಾದ ಕಂದಮ್ಮ ಈಗ ಉಸಿರು ಚೆಲ್ಲಿದೆ. ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಟೈಲ್ಸ್ ಬಿದ್ದು ಆಕೆಯ ಕಾಲಿನ ಮೂಳೆ ಮುರಿದಿರುತ್ತಂತೆ. ಹೀಗಾಗಿ ಮಿಮ್ಸ್ನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಸಾನ್ವಿಯನ್ನು ದಾಖಲು ಮಾಡಲಾಗುತ್ತೆ. ಮೇ 29ನೇ ತಾರೀಕು ಅವತ್ತು ರಾತ್ರಿಯೇ ಸಾನ್ವಿಗೆ ಆಪರೇಷನ್ ಮಾಡಿ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಶುಕ್ರವಾರ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸುತ್ತೆ. ಪರಿಣಾಮ ಆಕೆ ಸಾವನ್ನಪ್ತಾಳೆ ಅನ್ನೋದು ತಿಳಿದು ಬರ್ತಾ ಇದೆ. ಶನಿವಾರ ಬಾಲಕಿಯ ಸಾವಾಗುತ್ತೆ. ಮೇ 29ನೇ ತಾರೀಕು ಸರಿಯಾಗಿ 3 ದಿನಗಳ ಹಿಂದಷ್ಟೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿರುತ್ತೆ. ಅದೇನು ತನಿಖೆ ಅನ್ನೋದು ಗೊತ್ತಿಲ್ಲ. ನೀವು ಅದು ಕಾನೂನು ತಿಳ್ಕೊಂಡಿದ್ರೆ ನೀವು ತನಿಖೆಯಲ್ಲಿ ಮುಚ್ಚಾಕ ಮಾಡ್ತಾ ಇದ್ದಾರೆ.